ಸಿಎಂಗೆ ಬಳ್ಳಾರಿಯ ರಕ್ತ ರಾಜಕೀಯದ ವರದಿಯನ್ನ ಸಚಿವ ಸಲ್ಲಿಸಿದ್ದಾರೆ. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರನ್ನ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರೋ ಜಮೀರ್ ಅವರು ಮಾಹಿತಿ ತಿಳಿಸಿದ್ದಾರೆ. ಬಳ್ಳಾರಿ ಗುಂಪು ಘರ್ಷಣೆ ಬಗ್ಗೆ ಸಿಎಂಗೆ ವರದಿಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಮೀರ್. ಸಂಜೆ ಬಳ್ಳಾರಿಗೆ ಭೇಟಿಯನ್ನ ಜಮೀರ್ ಅವರು ಕೊಡ್ತಾ ಇದ್ದಾರೆ. ಬ್ಯಾನರ್ ಕಟ್ಟೋ ವಿಚಾರವಾಗಿ ಅಲ್ಲಿ ಗಲಾಟೆ ಆಗಿದೆ. ಯಾವ ತಪ್ಪಿತಸ್ಥರು ಯಾರಿದ್ರು ಕೂಡ ಅವ್ರನ್ನ ಬಿಡಲ್ಲ, ಯಾರೇ ತಪ್ಪು ಮಾಡಿದ್ರು ಕ್ರಮ ಅಂತ ಈಗ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ. ಸಣ್ಣ ಘಟನೆ ಇಷ್ಟೊಂದು ದೊಡ್ಡದ್ಯಾಕಾಯ್ತು ಅಂತ ರೇಗಿದ್ರು. ಸಿಂಪತಿಗಾಗಿ ಬಿಜೆಪಿ ಅವರು ಏನೇನೋ ಹೇಳ್ತಾ ಇದ್ದಾರೆ ಅಂತ ಜಮೀರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಉಸ್ತುವಾರಿ ಸಚಿವರು ಈಗ ಜಮೀರ್ ಅವರು ಸಂಜೆ ಹೋಗ್ತಾರಂತವರು. ಅಂಡ್ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅಲ್ಲಾಗಿರೋ ಅಲ್ಲಂಡೆಗೆ ಅಥವಾ ಗಲಾಟೆಗೆ ಏನೇನಾಯ್ತು ಅಂತ ಮಾಹಿತಿ ತಿಳ್ಕೊಂಡು ಇವರೇ ಕೊಡ್ಬೇಕಾಗಿರೋದು. ಹಾಗಾಗಿ ಆ ಕೆಲಸ ಮಾಡಿದ್ದಾರೆ. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗ್ಬಿಟ್ಟು ಒಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗ್ ಅಲ್ಲಿ ಸತ್ತಿದ್ದಾನೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯ್ತು, ಹೆಂಗಾಯ್ತು, ಏನಾಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಂಡಿಲ್ಲ. ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾದ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ. ಏನು ಸಮಸ್ಯೆ ಇಲ್ಲ ಅಂತ ಸದ್ಯಕ್ಕಿಲ್ಲ. ಅದಕ್ಕೆ ಸಿಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫ್ ಬಂದಿದ್ರು, DG ಅವ್ರು ಬಂದಿದ್ರು. ನಾವೆಲ್ಲ ಸೇರಿ ಸಿಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಬೇಕಾಗಿರಲಿಲ್ಲ ಈಗ ಪೋಸ್ಟರ್ ಕಟ್ಟೋ ವಿಚಾರಲ್ಲೇ ಗಲಾಟೆ ಆಗಿದೆ. ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೇನೆ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಒಬ್ಬ ನಿಧನ ಹೊಂದಿದ್ದಾರೆ. ಪಾಪ ಅಮಾಯಕ ಅವರು. ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಿಯಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು. ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ತರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ ಮಾರ್ಟಮ್ ಆಗಿದೆ ಅನ್ಸ್ತಾ ಮಾಹಿತಿ ನನ್ಗೆ ಬಂದಿದೆ. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಹೆಂಗ್ ಫೈರಿಂಗ್ ಆಯ್ತು. ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ ಮಾಡ್ಕೊಂಡು ಈ ಸಣ್ಣ ವಿಚಾರಕ್ಕೆ ಈ ಸಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ಸಿಎಂ ಬೇಜಾರು ಮಾಡ್ಕೊಂಡ್ರು. ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯ್ತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇಲ್ಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡು ಇಲ್ಲ ನೋಡುವ. ಈಗ ಚರ್ಚೆ ಮಾಡ್ತೀವಿ ನಾವು. ಈಗ ನಾಗೇಂದ್ರ ಆಲ್ರೆಡಿ ಈಗ ಅಂದವೇ ನಾಗೇಂದ್ರ ಅವರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಗಣೇಶ್ ಅವ್ರ ಜೊತೆ ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಾನು ಇದು ಕೋಗಿಲು ಮನೆಗಳದು ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಆದ್ಮೇಲೆ ಒಂದು ಮೀಟಿಂಗ್ ಕರೆದ್ಬಿಟ್ಟವ್ರೆ. 5:30-6 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದ್ಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇಲ್ಲ. ಒಂದು ಸಣ್ಣ ವಿಚಾರಕ್ಕೆ ಒಂದು ಗಲಾಟೆ ಆಗಿರೋದು, ಯಾವುದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ಆಗಿರೋದು. ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲಿ ಗಲಾಟೆ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರೋದು. ಇಲ್ಲ ನಾನು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಈಗ ಕ್ಯಾಬಿನೆಟ್ ಆದ್ಮೇಲೆ ಅದಾದ್ಮೇಲೆ ಕೋಗಿಲಿದು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದ್ಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಸಂಜೆ. ಅದೇ ಈಗ ಇದು ನಮ್ಮ ಬಿಬಿಎಂಪಿ ಚೀಫ್ ಕಮಿಷನರ್, DC ಅವರು, ಕಮಿಷನರ್ ಅವರೆಲ್ಲ ಸೇರಿ ಅದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಾರೆ. ಆ ತರ ಏನೇನು ಇಲ್ಲ, ನಾನು ಮಾಹಿತಿ ಎಲ್ಲ ತರ ತಗೊಂಡಿದ್ದೀನಿ. ಈ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿರೋದು, ಬ್ಯಾನರ್ ಕಟ್ಟ ಯಾರ್ಯಾರಿಗೂ ಟಾರ್ಗೆಟ್ ಮಾಡಿಲ್ಲ. ಅದೆಲ್ಲ ಸುಳ್ಳು. ಅವರೆಲ್ಲ ಸಿಂಪತಿ ತಗೊಳಗೆ ಏನೋ ಮಾಡ್ತಾ ಇರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಈ ಗಲಾಟೆ ಆಗಿರೋದು ಬ್ಯಾನರ್ ವಿಚಾರ. ಗಲಾಟೆ 4 ಗಂಟೆಯಿಂದಾನೇ ಶುರು ಆಗಿದೆ. ಇದು 4 ಗಂಟೆಯಿಂದಾನೇ ಮಧ್ಯಾಹ್ನ 4 ಗಂಟೆನೇ ಸೆಪರೇಟ್ ಮಾಡ್ಬೋದಾಗಿತ್ತು. ಸಣ್ಣ ವಿಚಾರ ಇದು. ಬ್ಯಾನರ್ ಕಟ್ಟಿರೋದು, ಮನೆ ಬ್ಯಾನರ್ ಕಟ್ಟಿರೋದು ನಿಜ, ಇಲ್ಲ ಅಂತ ಇಲ್ಲ. ಅದು ತೆಗ್ದ್ಬಿಟ್ರು ಆಗ್ಬಿಡೋರು. ಆ ಸಣ್ಣ ವಿಚಾರ ಆಗಿರೋದು ಯಾರಿಗೂ ಟಾರ್ಗೆಟ್ ಮಾಡಬೇಡೋದು ಉದ್ದೇಶ ಯಾರಿಗೂ ಇಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಯಾರಿಗೂ ಗೊತ್ತಿಲ್ಲ. ಹೇಳ್ತಾ ಇಲ್ವಾ, ಇದು ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿ ದೊಡ್ಡ ಮಟ್ಟದಲ್ಲಿ ಆಗ್ಬಾರ್ದಾಗಿತ್ತು. ನಮಗೂ ಒಬ್ಬ ಯುವಕಾರಿ, ಅವನು ಪಾಪ ಪ್ರಾಣ ಕಳ್ಕೊಂಡಿದ್ದಾನೆ. ಅವ್ರ ಮನೆಯವ್ರ ಗತಿ ಏನು ಪಾಪ. ನಾವು ಹೇಳ್ತೀವಿ ಸಣ್ಣ ವಿಚಾರ ಅಂತ, ನಾನು ಹೇಳ್ತೀನಿ, ನೀವು ಹೇಳ್ಬೋದು ಸಣ್ಣ ವಿಚಾರ ಪ್ರಾಣ ಚಲೋದೆ ಅಂತ. ಒಬ್ಬ ಯುವಕ ಪಾಪ, ಅವನಿಗೆ ಇದಕ್ಕೇನು ಸಂಬಂಧ ಇಲ್ಲ. ಪಕ್ಷದ ಅಭಿಮಾನ ಮೇಲೆ ಹೋಗೋನೆ, ಪಾಪ ಪ್ರಾಣ ಕಳ್ಕೊಂಡವನೇ. ಅವ್ರ ಕುಟುಂಬದ ಗತಿ ಏನೀಗ? ನನ್ನ ಅನ್ಸಿಕೆ ಅವ್ನ ವಯಸ್ಸು ಕಡಿಮೆ ಇರ್ಬೋದು, ಒಂದು 35-40 ವರ್ಷ.